ನಮಸ್ಕಾರ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅನೇಕ ಕಾರಣಗಳಿಗಾಗಿ ಪ್ರಸಿದ್ಧಿಯಲ್ಲಿ ಇದೆ. ಅನೇಕ ವರ್ಷಗಳಿಂದ ಮಾತ್ರ ಅಲ್ಲ, ಅನೇಕ ಶತಮಾನಗಳಿಂದಲೂ ಕೂಡ ಪ್ರಸಿದ್ಧಿಯಲ್ಲಿ ಇದೆ. 10ನೇ ಶತಮಾನಕ್ಕೆ ಸೇರಿದಂಥ ಒಬ್ಬ ಲಾಕ್ಷಣಿಕ ಶ್ರೀವಿಜಯ ಒಂದು ಮಾತನ್ನು ಹೇಳ್ತಾನೆ, ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದರೆ ಈ ಭಾಗದ ಕವಿಗಳು, ಕಲಾವಿದರು ಯಾವುದೇ ಸ್ಕೂಲು, ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಿಗೆ ಹೋಗದೇ ಕಾವ್ಯಗಳನ್ನು, ಕಲೆಗಳನ್ನು ಸೃಷ್ಟಿ ಮಾಡಿದಂತಹ ಅತ್ಯಂತ ಪ್ರತಿಭಾಶಾಲಿಗಳು ಅಂತ ಹೇಳ್ತಾನೆ. ಅಂದಿನಿಂದಲೂ ನಾವು ಇಲ್ಲಿ ಒಂದು ದೊಡ್ಡ ಪರಂಪರೆ ಬೆಳೆದು ಬಂದಿರೋದನ್ನು ಕಾಣ್ತೇವೆ. ಅದು ಹಂಪೆ ಇರಬಹುದು, ಅಥವಾ ಹತ್ತಿರದ ಕಾಳಗಿ ಇರಬಹುದು, ಅಥವಾ ಜಲಸಂಗಿ ಇರಬಹುದು. ಅಲ್ಲಿ ಅರಳಿದಂಥ ಶಿಲ್ಪಕಲೆಯನ್ನು ನೋಡಿದಾಗ ಇಲ್ಲಿನ ಒಂದು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಕಲಾ ಪರಂಪರೆ ನಮಗೆ ಮನದಟ್ಟಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ MT ಭೋಪ್ರೆ ಇರಬಹುದು, ಶಾಂತಲಿಂಗಪ್ಪ ಪಾಟೀಲ್ ಅವರು ಇರಬಹುದು, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ SM ಪಂಡಿತರಿರಬಹುದು, ಅಥವಾ ಶಿಲ್ಪಕಲೆಯ ಕ್ಷೇತ್ರದಲ್ಲಿ ಧನಂಜಯ ಶಿಲ್ಪಿ ಅವರು, ನಾಡೋಜ ನಾಗಣ್ಣ ಬಡಿಗೇರವರು, ಹೀಗೆ ಬಹುದೊಡ್ಡ ಪರಂಪರೆ ಈ ಭಾಗದಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಈ ಪರಂಪರೆಯ ದಾರಿಯಲ್ಲಿ ನಮ್ಮೊಂದಿಗೆ ಇನ್ನೂ ಕ್ರಿಯಾಶೀಲರಾಗಿರ್ತಕ್ಕಂಥ ಒಬ್ಬ ಮಹಾನ್ ಶಿಲ್ಪಿ ನಮ್ಮೊಂದಿಗೆ ಇದ್ದಾರೆ. ಅವರು ಶ್ರೀ ಚಂದ್ರಶೇಖರ ವೈ ಶಿಲ್ಪಿ ಅವರು. ಅವರಿಗೆ ಇತ್ತೀಚೆಗೆ ಭಾರತ ಸರ್ಕಾರದ ಸಂಪನ್ಮೂಲ ಇಲಾಖೆ ಅವರಿಗೆ ಒಂದು ಬೆಸ್ಟ್ ಕ್ರಾಫ್ಟ್ಸ್ಮನ್ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇಂಥ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಜನತೆಗೆ ಅವರನ್ನು, ಅವರ ಕಲೆಯನ್ನು ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನ ನಾವು ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ರೀ. ಈಗಲೂ ನೀವು ಶಿಲ್ಪಕಲೆಯನ್ನು ಸೃಷ್ಟಿ ಮಾಡ್ತೀರಿ ಸರ್? ಮಾಡ್ತೀವಿ. ಓಹೋ, ಶಿಲ್ಪಕಲೆ ಮಾಡ್ತೀವಿ. ಭಾಳ ಅದ್ಭುತವಾದಂಥದ್ದು ಸರ್. ಯಾವ್ಯಾವ ಮಾಧ್ಯಮಗಳಲ್ಲಿ ತಾವು ಮಾಡ್ತಾ ಇದ್ದೀರಿ? ಕಂಚು, ಹಿತ್ತಾಳಿ, ಕಾಷ್ಟ, ಕಟ್ಟಿಗೆ, ಶಿಲ್ಪಕಲೆ. ಅಂದರೆ ಒಟ್ಟು 4 ಉದ್ಯೋಗ ಮಾಡೋದು. ಅಂದ್ರೆ ಕಂಬಾರಿಕೆನೂ ಕೂಡ ನಮ್ಮ ಮನೆತನ ಕಂಬಾರಿಕೆ ಮಾಡಿಕೇಸಿ ಆಮೇಲೆ ನಾವು ಬೇರೆ ಕಡೆ ಇದು ಮಾಡೋದು. ಅಂದರೆ ನೀವು 3-4 ಮಾಧ್ಯಮಗಳಲ್ಲಿ ಶಿಲ್ಪಕಲಾಕೃತಿಗಳನ್ನು ಸೃಷ್ಟಿ ಮಾಡ್ತಾ ಬಂದಿದ್ದೀರಿ. ನೀವು ಮೂಲತಃ ಯಾವ ಊರಲ್ಲಿ ಹುಟ್ಟಿದಿರಿ, ಬೆಳೆದಿರಿ? ನಮ್ಮದು ಕಕ್ಕೇರಿ, ಸುರಪುರ ತಾಲೂಕು ಕಕ್ಕೇರಿ. ನಮ್ಮ ತಾಯಿ ಅಂಬರಮ್ಮ, ತಂದೆ ಯಮನಪ್ಪ. ಅವರು 5ನೇ ಪುತ್ರ ನಾನು. ಒಟ್ಟು ನಾವು 7 ಜನ ಮಕ್ಕಳು. 7 ಜನ ಮಕ್ಕಳಲ್ಲಿ ನೀವು 5ನೇಯವರು. 5ನೇದು. ನಿಮ್ಮ ಮನೆಯಲ್ಲಿ ಈ ಶಿಲ್ಪಕಲೆಯ ವಾತಾವರಣ ಇತ್ತಾ? ಶಿಲ್ಪಕಲೆ ಏನಿಲ್ಲ, ಕಂಬಾರಿಕೆ ಶುರು ಆಯ್ತು. ಕಂಬಾರಿಕೆ ಮನೆತನ. ನಮ್ಮ ತಂದೆಯವರು ಕಂಬಾರಿಕೆ ಮಾಡ್ತಿದ್ರು. ಅವಾಗ ನಮ್ಮದು ಆರ್ಥಿಕ ಪರಿಸ್ಥಿತಿ ಏನಕ್ಕೇನೋ ನಮ್ಮ ತಂದೆಯವ್ರಿಗೆ ಕಣ್ಣು ಮಧ್ಯ ಆದವು. ಆಗಿನ ಕಾಲಕ್ಕೆ ಕಣ್ಣು ತೆಗ್ಸ್ಕೊಂಡು ಬರೋದಕ್ಕೆ ಸ್ವಲ್ಪ ಭಾಳ ತ್ರಾಸ ಐತಿ. ಹೀಗಾಗಿ ನಮಗೆ ಆರ್ಥಿಕ ಪರಿಸ್ಥಿತಿ ಭಾಳ ಇದಾಯ್ತು. ಆರ್ಥಿಕ ಪರಿಸ್ಥಿತಿ ಆದಗಳೇ ಇನ್ನು ಸ್ಕೂಲಿಗೆ ಹಚ್ಚಿದ್ರು. 4ನೇ ಕ್ಲಾಸ್ನವರೆಗೆ ನಾವು ಸ್ಕೂಲು. ಅಲ್ಲಿಂದ ನಾನು ಮತ್ತೆ 7ನೇ ಕ್ಲಾಸ್ ತನಕ ಬಂದೆ. ಆರ್ಥಿಕ ಪರಿಸ್ಥಿತಿ ಭಾಳ ಇತ್ತು, ಕಣ್ಣು ಹೋಗಿ ಕುಂತಿದ್ವು ನಮ್ಮ ತಂದೆಯವರು. ಹೀಗಾಗಿ ಶಾಲೆ ಬಿಡ್ಬೇಕಾಯ್ತು, ಬಿಟ್ಬಿಟ್ವಿ. ಬಿಟ್ಟಿಂದ ಏನಾದ, ದಿವಸ ಆಟ ಪಾಠ ಆಡೋ ಹೊತ್ನಾಗ ಕಂಡಾಪಟ್ಟಿ ತುಂಟತನ ಮಾಡ್ತಿದ್ದೆ ನಾನು. ದಿನಂಪ್ರತಿ ಜಗಳ ಮಾಡ್ತಿದ್ದೆ. ಆದರೆ ನಮ್ಮ ಅಣ್ಣ ಏನಾದ ಸಂಭಾಯ್ತಿದ್ದ. ಅವ ಕೆಲಸ ಒಟ್ಟು ನಮ್ಮ ತಂದೆಯವ್ರ ಕೈಯಾಗ ಕಲಿಯಕತ್ತಿದ್ದ. ನಾ ಕೆಲಸ ಇವು ತುಂಟತನ ಮಾಡೋ ಸಲುವಾಗಿ ಇವನು ಎಲ್ಲೇನೋ ಒಯ್ದು ಬಿಡಬೇಕು, ಬಡಿತಾನೆ. ಯಾಕಂದ್ರೆ ಒಬ್ಬ ಕಂಬರಿಕೆ ಕಲಿತಾನೆ, ಒಬ್ಬ ಬಡಿತಾನೆ ಕಲಿಸಿದಾಯ್ತು ಅಂತ ಇದು ಕೇಳಿದ್ರು ನನಗೆ. ಯಾರು ಬೆಲ್ಲಿ ಹೋಗ್ತೀವಿ ಅಂದ್ರೆ ಅವರು ಏನದ, ಒಬ್ಬರು ರಾಜನ್ ಕೋಳೂರು ಬಸಣ್ಣ ಅಂತ ನಮ್ಮ ತಾಯಿ ಕಡೆ ಕಡೆ ಸಂಬಂಧಿಕರು ಅವರು. ಅಲ್ಲಿ ಹೋಗ್ತೇನೆ ಅಂತ ಕೇಳಿದ್ರು. ಅವರು ಒಳ್ಳೆ ಕಲಾವಿದರು. ಆಮೇಲೆ ಏನದ, ಇನ್ನೊಬ್ಬರು ನಾಡೋಜ ನಾಗಣ್ಣ ಅಂತ ಗೋನಾಲ್. ಅವ್ರೇನದ, ಅವರು ನಮ್ಮ ಮನೆಗೆ ಅಲ್ಲಿ ನಮ್ಮ ಊರಿಗೆ ಬರ್ತಾ ಹೋಗ್ತಾ ಇದ್ದರು. ಅವಾಗೇನೈತಿ, ನಾ ಅವ್ರ ಬಳಿಯೇ ಹೋಗ್ತೀನಿ, ನಾಗಣ್ಣ ಬಡಿಗೇರ ಬಳಿ ಅಂತಂದ್ಕೊಳ್ಳಿ. ನಮ್ಮ ಅಣ್ಣ ಕಾಳಪ್ಪ ಇಬ್ಬರು ಒಯ್ದಕೇಶ್ ನನಗೆ ಅಲ್ಲಿ ಬಿಟ್ಟರು. ಅವರು ಶಿಲ್ಪ ಕಲಾವಿದರಾಗಿದ್ದರು. ಅವರು ಒಳ್ಳೆ ಕಲಾವಿದರು. ಕಟ್ಟಿಗೆ ಕೆಲಸ ಮಾಡ್ತಿದ್ರು. ಅಂದ್ರೆ ಮೂರ್ತಿ ಕೆಲಸ, ಕಲ್ಲಿನ ಕೆಲಸ ಏನು ಮಾಡ್ತಿದ್ದಿಲ್ಲ. ಒಡ್ಡಿನೊಳಗೆ ಚಲೋ ತೇರು, ಪಲ್ಲಕ್ಕಿ, ದೊಡ್ಡ ದೊಡ್ಡ ಪಡ್ಸಾರಿಗಳು, 5 ಅಂಕಣ, 7 ಅಂಕಣ, 10 ಅಂಕಣ, 11 ಅಂಕಣ, ಹಿಂಗೆ ಪಡ್ಸಾರಿಗಳು ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ರು. ತಲಬಾಗ್ಲಿಗಳು. ಹೀಗಾಗಿ ಅವ್ರು ಒಳ್ಳೆ ಕಲಾವಿದರಾದ ಅಲ್ಲೇ ಹೋಗಿ
ಎಷ್ಟು ವರ್ಷ ಅವ್ರ ಹತ್ರ ನೀವು ಅಭ್ಯಾಸ ಮಾಡಿದಿರಿ? ಅವ್ರ ಬಲ್ಯಕ್ಕೆ ಹೋದಗಳು ಏನಾಯಿತು, ಅವ್ರು ಏನದ ಇನ್ನೂ ಸಣ್ಣವಾದ, ನೀವು 13-14 ವರ್ಷ ಇದ್ದಿದ್ದಲ್ಲ ನಾವು ಕೆಲಸ ಕಲಿಯೋಕೆ ಹೋದಾಗ, ಇವನ ಈಗ ಏನು ರಟ್ಟಿ ಬಲ್ತದ, ಏನು ಕೆಲಸ ಮಾಡ್ತಾನೆ, ನಾವು ಪೀಸ್ ಕೊಡ್ತೀವಿ, ಹೋಗಿ ಸಾಲಿಗೆ ಹಚ್ಚ್ರಿ ಅಂತ ಅಂದರು. ಅಂದ್ಗಡೆ ಅವರು ಮನೆಗೆ ಏನಂದರು, ಒಬ್ಬರು ಕಮಲಮ್ಮ ಅಂತ ನಮ್ಮ ಮಾಮೂರು ಕುಟುಂಬ, ಅವರು ಕೆಲಸ ಕಲಿಯಕ್ಕೆ ಬಿಟ್ರೆ ನೀವು 1 ವರ್ಷ ಕೊಡ್ತಿದ್ವಿ, ಆದರೆ ಮುಂದೆ ಅವ್ರಿಗೆಲ್ಲ ಕಂಟಿನ್ಯೂ ಕೊಡೋಕ್ಕಾಗ್ತದೆ, ಆಗಲ್ಲ, ಕೆಲಸ ಕಲಿಸ್ಬಿಡು, ಅವರೇ ದುಡ್ಕೊಂಡು ಊಟ ಮಾಡೋಕೆ ಒಂದು ಅನುಕೂಲ ಆಗ್ತದೆ ಅಂತಂದ್ಗಡೆ ಅವಾಗ ಇಟ್ಕೊಟ್ರು. ಎಷ್ಟು ವರ್ಷ ಮಾಡಿದ್ರಿ ನೀವು ಅವ್ರ ಹತ್ರ ಶಿಲ್ಪಿ ಕೆಲಸ? ನಾವು ಅಲ್ಲಿ ಒಟ್ಟು ಎಲ್ಲಿ ವರ್ಷ 2 ವರ್ಷ ಅನ್ಕೂಲ ನಮಗೆ ಏನು ಸಾಮಾನ್ಯ ಜ್ಞಾನನೇ ಬಂದಿದ್ದಿಲ್ಲ. ಅದು ತೊಂಬ ಇದು ತೊಂಬ ಬಿಳಿ ತೊಂಬ ಕಿಕ್ರೆ ತೊಂಬ ಅವು ಇವು ಅಂತ ಹೇಳ್ತಿದ್ರು, ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಆಮೇಲೆ ಏನಂತ ಮತ್ತು ಅವ್ರೇನು ಪ್ರಾಯೋಗಿಕವಾಗಿ ಅಷ್ಟೇ ಕಲಿಸಿದ್ರೆ ಅದ್ರ ಜೊತೆಗೆ ತಾತ್ವಿಕವಾದಂಥ ವಿಚಾರಗಳು ಶಿಲ್ಪಕ್ಕೆ ಸಂಬಂಧ ಅಂದ್ರೆ ಗಡಿಗೆ ಬೋದು ಇವು ಪಡಸಾಲಿಯನ್ನು ಇರ್ತಾವಲ್ಲ, ಅವು 4 ಕಡೆ ಪಡಸಾಲಿ, ತಲಬಾಗಿಲುಗಳು, ದೊಡ್ಡ ದೊಡ್ಡ ಪಲ್ಲಕ್ಕಿ, ತೇರು, ಇಂಥವೆಲ್ಲ ಅವು ಎಲ್ಲ ಮಾಡಕತ್ತಿದ್ವಿ. ಅವ್ರ ಬಳಿ ನಾವು ಒಟ್ಟು 18 ವರ್ಷ ಕೆಲಸ ಮಾಡೀನಿ. ಅಂದ್ರೆ ಒಕ್ಕಲ್ತನ ಮನೆತನ ಇತ್ತು. ಕೆಲವು ದಿವಸ ಒಕ್ಕಲ್ತನ ಮಾಡಿವಿ ಅವ್ರ ಮನೆಯಲ್ಲಿ. ಅವ್ರ ಮನೆಯಲ್ಲಿ ನಿಮ್ಮ ಜೊತೆಗೆ ಮತ್ತೆ ಯಾರ್ಯಾರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವರು ಒಟ್ಟ ಕುಟುಂಬ 4 ಮಂದಿ ಅಣ್ಣತಮ್ಮರು. ಅವರು ಎಲ್ಲ ಅವ್ರು ಕೂಡ ನಮ್ಮ ಒಂದು 2-3 ಇದ್ವಿ ಕೆಲಸ ಕಲಿಯೋರು. ಬಸಣ್ಣ ಅಂತ ಒಬ್ಬರಿದ್ದು, ಚಂದ್ರಶೇಖರ್ ಅಂತ ಒಬ್ಬರಿದ್ದು, ನಾನೊಬ್ಬ ಚಂದ್ರಶೇಖರ್. ಹಿಂಗೆ ಅಲ್ಲಿ ನಾವು ಒಟ್ಟು 18 ವರ್ಷ ನಾವು ಕೆಲಸ ಮಾಡಿದ್ವಿ. ಆಯ್ತು, ನೀವು ಅಲ್ಲಿ ಕೆಲಸ ಮಾಡಿದ್ರಿ, ಅದು ಒಂದು ರೀತಿ ಶಿಕ್ಷಣ, ಒಂದು ಗುರುಕುಲ ಮಾದರಿಯಲ್ಲಿ ನೀವು ಕಲ್ತ್ರಿ. ಕಲ್ತ ಮೇಲೆ ನೀವು ಸ್ವಂತ ಅಲ್ಲೇ ನೀವು ನಿಮ್ಮೂರಲ್ಲಿ ಉದ್ಯೋಗ ಮಾಡಿದ್ರು ಅಥವಾ ನೀವು ಕಲಬುರಗಿಗೆ ಬಂದಿರಲ್ಲ? ಅದೇನದು, ನಾವು ಪಟ್ಸಾಲಿ ಕೆಲಸ ಅಲ್ಲಿ ಇನ್ನೊಂದು ಮಾನ್ವಿ ತಾಲೂಕದಾಗ ಬಲ್ಟಿಗಿ ಬಾಗ್ಲೋಡು ಅಂತ ಬರ್ತದೆ. ಆ ಕೆಲಸ ಫುಲ್ ನಮ್ಮ ಕೈ. ಅಂದ್ರೆ ನಾವು ಕೆಲಸ ಕಲಿತಾ ಇನ್ನೊಬ್ಬರು ನಮಗೆ ಗುರಬ್ ಸಾಧು ಅಂತ ಕೋಡ್ನಾಳು ಗುರಬ್ ಸಾಧನ ಕೆಲಸ ಅಲ್ಲಿ ಹಂದ್ರಾಳಗೆ ಒಂದು ಮನೆ ಅದ. ಆ ಪಡಸಾಲಿ ನೋಡಿ ನನಗೆ ಇವ್ರ ಬಳಿ ಕಲಿತಿಂದ ಆ ಪಡಸಾಲಿ ನನಗೆ ಎಷ್ಟು ಪರಿಣಾಮ ಬೀರ್ತಿ. ಯಾವಾಗ ಅದು ಪಡಸಾಲಿ ಕೆಲಸ ನೋಡಿ ನಾವು ಒಟ್ಟು ಆಗಿನ ಕಾಲಕ್ಕೆ ನಮ್ಗೆ ಬರೀಲಿಕ್ಕೆ ಕೂಡ ಹಾಳೆಗಳು ಕೂಡ ಸಿಗ್ತಿದ್ರು. ಹಳ್ಳಿ ಅದು ಕಣ್ಣಿಲ್ಲೇ ನೋಡಬೇಕು, ನೋಡಿ ಬಂದ ಕೇಸ ಕಲಿಬೇಕು, ಮಾಡಬೇಕು. ಹಿಂಗೆ ಅಂದ್ರೆ ಕಣ್ಣಿನ ದೃಷ್ಟಿ ಬೆಳೆಸಬೇಕು. ಸರ್ ಅದು ಬಾಗ್ಲೋಡ್ದಾಗ ಆ ಕೆಲಸ ನಮ್ಮ ಗುರುಗಳು ಏನಂದರು, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀಪ, ಬಾಗ್ಲೋಡ್ ಕೆಲಸ ಫುಲ್ ನೀನೇ ಡ್ರಾಯಿಂಗ್ ಹಾಕು, ನೀನು ಇದು ಮಾಡೋಂತ. ಅವಾಗ ಬಾಗ್ಲೋಡ್ ಕೆಲಸ ನಾವು 5 ಅಂಕಣ ಪಡಿಸಲಿ ಭಾಳ ನೋಡೋಂಗದ. ನಮ್ಮ ಗುರುಗಳು ಬರೀ ಕಾಷ್ಟದ ಕೆಲಸ ಕಲಿಸಿದ ಗುರುಗಳು ಕಲಿಸಿದ ಗುರುಗಳು ಕಾಷ್ಟ ಶಿಲ್ಪನೇ ಮಾಡ್ತಿದ್ರು ಅವರು. ಆದರೆ ನಾನೇನದ ಆ ಬಾಗ್ಲೋಡ್ ಕೆಲಸದೊಳಗೆ ನಾವು ಗದ್ದಿಗಲ್ಲು ಒಬ್ಬರು ಬರ್ತೀವಿ ಅಂತಂದ್ರು, ಶೆಲ್ಲಿಕೆರೆ ಕಲ್ಲು ತರಿಸಿದ್ವಿ, ಬಾಗಲಕೋಟೆಯು ತರಿಸಿದ್ವಿ. ಅವರು ಭಾಳ ಕೆಲಸ ಆಗಿದೆ. ಅದು ಒಟ್ಟು 3 ವರ್ಷ ಕೆಲಸ ಮಾಡಿವಿ. ಅದು ಅವ ನಡುವೆ ಬರಲಿಲ್ಲ ಅಂದಗಳೇ ನಾನೇ ಚಾನ ಮಾಡಿಸ್ಕೇಸಿ ಕಲಿಬೇಕಂತ ಮಾಡಬೇಕು, ಅನಿವಾರ್ಯ ಆಯ್ತದು. ಯಾಕಂದ್ರೆ ಮಾಲಕರು ಅವರು ಸುಮಣ ಸೌಕರ್ ಅಂದು ಅವರು, ಮತ್ತು ಇದೇನಪ್ಪ ತರಿಸಿದೆ, ಅವ್ರು ಬರಲಿಲ್ಲ, ಮತ್ತು ನೀನು ಹೆಂಗೆ ಮಾಡ್ತೀಯ, ನಾನೇ ಮಾಡ್ತೀನಿ ಅಂತಂದು ಮತ್ತು ಅದಕ್ಕೆ ಕೈ ಹಾಕಿ. ಅಂದರೆ ನೀವು ಕಾಷ್ಟ ಶಿಲ್ಪ ಮಾಡ್ತಕ್ಕಂಥವ್ರು ಶಿಲಾಶಿಲ್ಪಕ್ಕೂ ಕೈ ಹಾಕಿದ್ರಿ. ಕೈ ಹಾಕಕ್ಕೆ ಏನದು ಅದು ಅನಿವಾರ್ಯ ಐತಿ. ಅಂದರೆ ನಿಮ್ಮ ಒಳಗೊಬ್ಬ ಕಲಾವಿದ ಅಂತರ್ಗತ ಆಗಿದ್ದ, ಕಾಷ್ಟ ಶಿಲ್ಪಿ ಮಾತ್ರ ಅಲ್ಲ. ಈ ಮಾದೇವಪ್ಪ ಶಿಲ್ಪಿಯವರು ಇದ್ದು ಚಿತ್ತಾಪುರದವ್ರು. ನಾವು ಅವ್ರು ಒಂದು ಸಲ ಮೂರ್ತಿ ಮಾಡೋಕ್ಕೆ ಹೋಗಿದ್ದೀವಿ. ಅದನ್ನು ನೋಡಿದ್ಗಳು ಇಷ್ಟೇ ಅಲ್ಲ ಅಂತಂದು. ಯಾಕಂದ್ರೆ ಮೂರ್ತಿ ಕೆಲಸ ಮಾಡೋಕ್ಕೆ ಬರೋವ ಎಲ್ಲ ಮಾಧ್ಯಮ ಮಾಡ್ತಾನೆ. ಒಟ್ಟು ಕಟ್ಟಿಗೆ ಕೆಲಸ ಬಂತಿಲ್ಲ, ಕಟ್ಟಿಗೆಗೂ ಮಾಡ್ಬೋದು, ಲೋಹದಾಗೂ ಮಾಡ್ತಾರೆ. ಯಾಕಂದ್ರೆ ಮಾಡೋದು ಎಲ್ಲ ಅಷ್ಟು ಕರೆಕ್ಟೇ ಇರ್ತದೆ. ಅಂದ್ರೆ ಮಾಧ್ಯಮಗಳು ಬೇರೆ ಬೇರೆ ಆಗ್ತವೆ, ಮಾಧ್ಯಮಗಳು ಅಷ್ಟೇ ಇರ್ತವೆ, ಅದ್ರದ್ದು ಹೊಡ್ತಾಗ ಅಷ್ಟೇ ಗೊತ್ತಾಗ್ಬೇಕು ಅಷ್ಟೇ. ಈಗ ಮಣ್ಣಿನ ಮಾಡಿದ್ರೂ ಅದು ಕಲ್ಲಾಗ ಮಾಡ್ತಾರೆ. ಮರದಲ್ಲಿ ಯಾವ್ಯಾವ ಬಗೆಯ ಶಿಲ್ಪಗಳನ್ನು ಮಾಡ್ತಾ ಬಂದಿರಿ ನೀವು? ಎಲ್ಲ ಶಿಲ್ಪಿಗಳು. ಉದಾಹರಣೆಗೆ ಅಂತಂದ್ರೆ ಈ ನಮ್ಮ ಗುರುಗಳ ಬಗ್ಗೆ ಅಲ್ಲೇ ಇದು ಹಾದವಾನಿ ತಾಲೂಕು ಮರದ ಶಿಲ್ಪ ಅದು ದೇವಿ ಮೂರ್ತಿ. ಅಂದ್ರೆ ನೀವು ದೇವತೆಗಳ ಮೂರ್ತಿಗಳನ್ನು ಕೂಡ ಮಾಡ್ತಾ ಇದ್ದೀರಿ? ಮಾಡ್ತಿದ್ವಿ. ನಮ್ಮ ಗುರುಗಳು ಮಾಡ್ಯಾರ. ನೀವು ಈ ದೇವತೆಗಳಂದ್ರೆ ಯಾವ್ಯಾವ ಶಿಲ್ಪಗಳು? ಎಲ್ಲ ಶಿಲ್ಪ. ಉದಾಹರಣೆಗೆ ದ್ಯಾಮವ್ವ, ದುರ್ಗಾಂಬ, ಕಾಳಮ್ಮ, ಕಾಳಿಕ, ಇವು ಕಲ್ಲಿನೊಳಗೆ ಎಲ್ಲ ಮಾಡಿದ್ದೀರಿ. ನವಗ್ರಹ
ವೃಂದಾವನ, ಆಂಜನೇಯ ಎಲ್ಲ ಮೂರ್ತಿಗಳು. ಯಾವ ಆರ್ಡರ್ಗೆ ಬರ್ತಾವ ಈ ಬಾಗಿಲುಗಳೆಲ್ಲ ಮಾಡಿದಾರಲ್ಲ, ನಿಮ್ಮ ಮನೆಯಲ್ಲಿ ನಾನು ಬಂದಾಗ ನೋಡಿದೆ, ಭಾಳ ಅದ್ಭುತ ಅನಿಸ್ತಾವೆ ನಮಗೆ. ಆದರೆ ಅದಕ್ಕೆಲ್ಲ ಸಣ್ಣ ಮೊತ್ತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲೆಲ್ಲಿ ಅಂತ ದೊಡ್ಡ ದೊಡ್ಡ ಬಾಗಿಲುಗಳನ್ನು ಮಾಡಿದ್ದೀರಿ? ಸುಮ್ಮನೆ 2-3 ಉದಾಹರಣೆ ಕೊಡ್ರಿ. 2-3 ಉದಾಹರಣೆ ಇಲ್ಲೇ ಗುಲ್ಬರ್ಗದಾಗ ಸಾಕಷ್ಟು ಅದಾವ. ಆರ್.ಎಸ್. ಹೊಸಗೌಡರು, ಎಸ್.ವಿ. ಪಾಟೀಲ್ರು, ನಮೋ ಶಿವು, ಮತ್ತು ದತ್ತು ಗುತ್ತೇದಾರ, ಗಣಗ ಪಾಟೀಲ್, ಮೀರಾ ಸಿಲ್ಕ್ ಹೌಸು. ಈಗ ಕಾಷ್ಟದಲ್ಲಿ ಮಾಡಿಸೋದು ಉದ್ದೇಶ, ಶಿಲೆಯಲ್ಲಿ ಮಾಡಿಸೋದು ಉದ್ದೇಶ ಮತ್ತು ಲೋಹದಲ್ಲಿ ಮಾಡುವಂಥ ಉದ್ದೇಶ, ಇವುಗಳು ಬೇರೆ ಬೇರೆ ಸಂದರ್ಭಕ್ಕೆ ಅಥವಾ ಉದ್ದೇಶಗಳಿಗಾಗಿ ಮಾಡ್ತಾರೋ ಅಥವಾ ಒಂದು ಸುಮ್ಮನೆ ಇದು ಇರಲಿ ಅಂತೇಳಿ ಆಯ್ಕೆ ಇರ್ತದೆ? ಹಂಗೇನಿಲ್ಲ. ಅದು ಯಾಕಂತಂದ್ರೆ ಉತ್ಸವ ಮೂರ್ತಿ ಅಂತ ಚರಮೂರ್ತಿ, ಸ್ಥಿರಮೂರ್ತಿ ಎರಡು ನಮೂನೆ ಬರ್ತಾವೆ. ಚರಮೂರ್ತಿ ಅಂದ್ರೆ ತಿರುಗಾಡೋದು, ಏನ್ರಿ ಪಲ್ಲಕ್ಕಿಯಲ್ಲಿ ಪಲ್ಲಕ್ಕಿ ಇಟ್ಟು ಮೆರವಣಿಗೆ ಅದು ಇದು ಬರ್ತದೆ. ಆ ಸ್ಥಿರಮೂರ್ತಿ ಅಂದ್ರೆ ಅಲ್ಲೇ ಸ್ಥಾಪನೆ, ಅದು ಒಂದೇ ಕಡೆ ಸರ್. ಅದು ಓಡಾಡ ಸ್ಥಿರ ಚರ. ಚರ ಅಂದ್ರೆ ತಿರುಗಾಡೋದು. ಅವುಗಳಿಗೆ ಮಾಧ್ಯಮದ ಆಯ್ಕೆ ಇರ್ತದೆ. ಆ ಮಾಧ್ಯಮ ಸರಿಯಾಗಿ ಅವು ಮಾಡಿಸ್ತಾರೆ. ಈಗ ಸ್ಥಿರಮೂರ್ತಿ ಅಂದ್ರೆ ಕಲ್ಲಿನಾಗ ಅಲ್ಲಿ ಶಿಲ್ಪ ಸ್ಥಾಪನೆ ಆಗಿರ್ತದೆ. ಈ ಶಿಲ್ಪಗಳನ್ನು ರಚನೆ ಮಾಡೋದಕ್ಕೆ ತಾಳಮಾನ ಪ್ರಮಾಣ ಒಂದು ಶಾಸ್ತ್ರ ಏನು? ತಾಳಮಾನ ಶಾಸ್ತ್ರ ಇದೇ ಅದೇ, ಶಿಲ್ಪಶಾಸ್ತ್ರನೇ ಅದ. ಕಾಶ್ಯಪ ಶಾಸ್ತ್ರ ಬಿಟ್ಟಿಲ್ಲ, ಶಾಸ್ತ್ರ ಬಿಟ್ಟಿಲ್ಲ. ತಾಳ ಈ ಶಿಲ್ಪಶಾಸ್ತ್ರ ಅಂತಂದ್ರೆ ತಾಳ ಬಿಟ್ಟು ಮಾಡೋಕೆ ಅದಕ್ಕೆ ಆಸ್ಪದ ಇರಲ್ಲ. ಈಗ ನೋಡ್ರಿ, ಯಾವುದೇ ಒಂದು ಮೂರ್ತಿ ಮಾಡಬೇಕಾದ್ರೆ ನಾವು ಅದಕ್ಕೆ ತಾಳ ಪ್ರಮಾಣ ಅನುಗುಣವಾಗಿ ಮಾಡಬೇಕು. ಸಾಂಪ್ರದಾಯ ಅದರದ್ದೇ ಆದಂಥದ್ದು ಒಂದು ಶೈಲಿ ಇರ್ತದೆ. ಹೌದು. ಈಗ ಜನಪದ ಶೈಲಿದು ಒಂದು ಥೇರಿ ಇದ್ರೆ ಶಾಸ್ತ್ರದ ಒಂದು ಥೇರಿ ಇರ್ತದೆ. ಜನಪದ ಶೈಲಿಗೆ ಅದಕ್ಕೆ ಕಟ್ಟುಬಂದಿರಲ್ಲ. ಅದು ಹೌದು, ಲಕ್ಷಣ ಮುಕ್ತವಾದಂಥ ಶೈಲಿ. ಅದು ಕಣ್ಣು ದೊಡ್ಡವನು ಮಾಡ್ಬೋದು, ಕಣ್ಣು ಸಣ್ಣವನು ಅಂದರೆ ಕಾಲು ಉದ್ದನ ಆಗ್ಬೋದು, ದೇಹ ಉದ್ದನ ಆಗ್ಬೋದು. ಅದಕ್ಕೆ ಇದು ಇರಲ್ಲ ಅಳತೆ ಪ್ರಮಾಣ. ಇದು ಶಾಸ್ತ್ರೋಕ್ತ ಅಂದ್ರೆ ದಶತಾಳ, ನವತಾಳ, ಅಷ್ಟತಾಳ ಇವೆಲ್ಲ ತಾಳ ಪ್ರಮಾಣ. ಆ ಯಾವ ತಾಳ ಯಾವ ಮೂರ್ತಿ ಮಾಡಿದರೆ ಏನಾಗ್ತದೆ? ಯೋಗ್ಯ ಆಗ್ತದೆ. ಈ ಬ್ರಹ್ಮ, ವಿಷ್ಣು, ರುದ್ರ ಇವೇನದ ಉತ್ತಮ ದಶತಾಳದಾಗ ಮಾಡಬೇಕು. ಅದೇ ಪಾರ್ವತಿ, ಲಕ್ಷ್ಮಿ ಯಾವ ಮೂರ್ತಿ ಮಾಡಬೇಕಾದ್ರೆ ಮಧ್ಯಮ ದಶತಾಳದಾಗ ಮಾಡಬೇಕು. ಈಗ ಅಷ್ಟ ದಿಕ್ಪಾಲಕರು ಅಷ್ಟತಾಳದಾಗ ಮಾಡಬೇಕು. ನವಗ್ರಹಗಳು ನವತಾಳದಾಗ ಮಾಡಬೇಕು. ಈಗ ಯಾವುದೇ ಒಂದು ಮೂರ್ತಿ ಮಾಡಬೇಕಾದ್ರೆ ಅದರದ್ದೇ ಆದಂಥದ್ದು ಒಂದು ಶೈಲಿ ಇರ್ತದೆ ರೀ. ಆ ಶೈಲಿಯೊಳಗೆ ನಾವು ಮಾಡಿದರೆ ಅದು ಮೂರ್ತಿ. ಈಗ ಕ್ಯಾಲೆಂಡ್ರು, ಈ ಕ್ಯಾಲೆಂಡರ್ ವರ್ಕು ಅದು ಈಗ ನಾವು ಇದ್ದಕ್ಕಿದ್ದಂಗೆ ನೀವು ಮಾಡ್ತೀವಿ. ರಿಯಲಿಸ್ಟಿಕ್ ನೈಜ ಚಿತ್ರ, ಅದು ಒಂದು ಶೈಲಿ. ಅದು ಯಾಕಂತಂದ್ರೆ ಸ್ವಲ್ಪ ಫರಕ್ ಆಯ್ತಪ್ಪ ಅಂತಂದ್ರೆ ಅದು ಉಪಯೋಗ ಇಲ್ಲ. ಅದು ನೀವು ಖಜುರಾಹೋ ಅಂದ್ರೆ ನಾನು ನೆನಪಿಗೆ ಬಂತು. ನಮ್ಮ ಕರ್ನಾಟಕದೊಳಗೇನೆ ಈ ಬಾದಾಮಿ ಶಿಲ್ಪಗಳದಾವ. ಹೌದು. ಆಮೇಲೆ ಹೊಯ್ಸಳ ಶಿಲ್ಪಗಳದಾವ ಬೇಲೂರಲ್ಲಿ. ಹೌದು. ಹಳೆಬೀಡಲ್ಲಿ. ಆಮೇಲೆ ಹಂಪಿಯಲ್ಲಿ ಶಿಲ್ಪಗಳದಾವ. ಇವೆಲ್ಲ ಒಂದೇ ತಾಳಮಾನ ಪ್ರಮಾಣ ಶೈಲಿಗೆ ಸಂಬಂಧಪಟ್ಟದವೋ ಅಥವಾ ಇವುಗಳಲ್ಲಿ ಭಿನ್ನತೆ ಅದ? ಭಿನ್ನತೆ ಅನ್ನೋಕೇನು ಸ್ವಲ್ಪ ವ್ಯತ್ಯಾಸ ಅದಾವ. ಯಾಕಂದ್ರೆ ಆಭರಣಗಳು ಜಾಸ್ತಿ ಹಾಕಿದ್ರಾಗ ಗಿಡ್ಡ ಅನ್ನಿಸ್ತಾವೆ ಮೂರ್ತಿಗಳು. ಹೌದು, ಅಲ್ಲಿ ನಾವು ಬೇಲೂರು ಹಳೆಬೀಡು ಶಿಲ್ಪ ನೋಡಿದ್ರೆ ಆಭರಣವೇ ತುಂಬಿ ಹೋಗಿದ್ದಾವೆ. ಆಭರಣ ತುಂಬಿರ್ತಾವಲ್ಲ, ಗಿಡ್ಡ ಅನ್ನಿಸ್ತಾವ. ಅದ್ರಾಗ ಅನಾಟಮಿ ಸ್ಟಡಿ ಸ್ವಲ್ಪ ಕಡಿಮೆ ಇರ್ತದೆ. ಚಾಲುಕ್ಯ, ಚೋಳ, ಇವು ಖಜುರಾಹೋ, ರಾಷ್ಟ್ರಕೂಟ ಇವೇನು ಅವಲ್ಲ ಆಭರಣಗಳೇನಿಲ್ಲ. ಯಾಕಂದ್ರೆ ಆಭರಣ ಇಲ್ಲ, ಬರೀ ಬಾಡಿದೇ ಅನಷ್ಟ ಸ್ಟಡಿ ಇರ್ತದೆ. ಅದು ಶಿಲ್ಪಶಾಸ್ತ್ರದ್ದೇ ಅಷ್ಟೇ. ಅದರ ಮಸಲ್ಸು ತೋರ್ಸಂಗಿಲ್ಲ. ಯಾಕಂದ್ರೆ ಮಸಲ್ಸು ತೋರಿಸಿದ್ವಿ ಅಂದ್ರೆ ಏನಾಗ್ತದೆ, ಅದು ಮತ್ತೆ ಕ್ಯಾಲೆಂಡರ್ ವರ್ಕಿಗೆ ಹೋದ. ಬಟ್ಟೆಗಳು ನೀರಿಗೆ ಬರಲ್ಲ. ಆ ನೀರಿಗೆ ಅಂದ್ರೆ ಚೋಳ ಶೈಲಿ ಒಳಗೆ ಮಾಡ್ತಾರೆ. ಯಾವುದೇ ಒಂದು ಆಭರಣ ಆಗಲಿ ಅವು ತಿಳ್ಕೊಂಡು ಮಾಡಬೇಕು. ಈಗ ಚೋಳ ಶೈಲಿ ಒಳಗೆ ನಾವು ಹೊಯ್ಸಳ ಸೇಲ್ತೀವಿ, ಹೊಯ್ಸಳದಾಗ ರಾಷ್ಟ್ರಕೂಟ ಅದು ಒಪ್ಪಂಗಿಲ್ಲ. ಅದು ಪದ್ಮಿನಿ, ಶಂಕಿನಿ, ಹಸ್ತಿನಿ, ಇವು ಎಷ್ಟು ಚಿತ್ತಿನಿ ಎಲ್ಲ ಬರ್ತದಲ್ರಿ? ಎಷ್ಟು ಪ್ರಕಾರಗಳದಾವು? ಅವು 4 ಪ್ರಕಾರ ಅದಾವೆ. ಗಂಡಿನಾಗ 4 ಪ್ರಕಾರ ಅದಾವೆ. ಸ್ತ್ರೀ ಜಾತಿ, ಪುರುಷ ಜಾತಿ ಅಂತ ಪ್ರಕಾರಗಳು. ಗಂಡಿನಾಗನು 4 ಜಾತಿಗಳು: ಶಶಾಂಕ ಜಾತಿ, ಋಷಭ ಜಾತಿ, ಅಶ್ವ ಜಾತಿ, ಇನ್ನೊಂದು ಅದ. ಒಟ್ಟು 4 ಜಾತಿಗಳು. ಇದ್ರೊಳಗೆ ಕನಿಷ್ಠ ಗರಿಷ್ಠ ಅಂತದನ್? ಕನಿಷ್ಠ ಗರಿಷ್ಠ ಅಂತಲ್ಲ, ಆ ಜಾತಿಗೆ ಆ ಮನುಷ್ಯನ ಹೋಲ್ಬೇಕು. ಆಗಿನ ಶಿಲ್ಪಶಾಸ್ತ್ರ ಹಂಗಿತ್ತು. ಅಂದ್ರೆ ಮದುವೆ ಇವೆಲ್ಲ ಮದುವೆಯಾಗ ದಾರಗಳು ಹಿಡಿತಿದ್ರು. ಆ ಹುಡುಗಿಯು ಗಂಡಿನೂ ಹೆಣ್ಣಿನೂ ನೋಡ್ತಿದ್ರು, ಗುಣಗಳು ಕಲಿಸ್ತಿದ್ರು. ಸೊ
ಈಗ ಶಶಾಂಕ ಇದ್ದದಕ್ಕೆ ಪದ್ಮಿನಿ, ವೃಷಭ ಇದ್ದದಕ್ಕೆ ಮತ್ತು ಅಸ್ತಿನಿ, ಚಿತ್ತಿನಿ ಜಾತಿಗೆ ಅಶ್ವಜಾತಿ, ಹಿಂಗೆ ಗಂಡು ಹೆಣ್ಣಿಗೆ ಕಳಿಸು. ಇದು ಶಾಸ್ತ್ರ ಸುಳ್ಳು ಇಲ್ಲ, ಆದ್ರೆ ನಮಗೆ ಗೊತ್ತಿಲ್ಲದ ಇದು. ಈಗ ದಾರ ಹಿಡಿದು ನೋಡ್ತಾರೆ. ಈಗ ನಾವು ಮೂತ್ರಿಗೆ ಸೂತ್ರಗಳು ಬಿಡ್ತೀವಿ. ನಿಮ್ಮ ಜೀವಮಾನದೊಳಗೆ ಯಾವ ಶೈಲಿ ಒಳಗೆ ನೀವು ಹೆಚ್ಚು ಕಲಾಕೃತಿಗಳನ್ನು ಮಾಡಿದ್ದೀರಿ? ಹೆಚ್ಚು ಅಂತಂದ್ರೆ ಲೈಕ್ ಅಂತಂದ್ರೆ ನಮ್ಗೆ ಚಾಲುಕ್ಯ ಶೈಲಿ. ಸಾಕಷ್ಟು ಸಾಧನೆ ಮಾಡಿರಿ. ಒಬ್ಬ ಸ್ಥಪತಿ, ನೀವು ಪ್ರಖ್ಯಾತರಾಗಿದ್ದೀರಿ ಶಿಲ್ಪಕಲೆಯೊಳಗೆ. ನೀವು ಯಾರಿಗಾದರೂ ತಯಾರು ಮಾಡಿದ್ದೀರಾ? ಬಂದವರು ನಮ್ಮ ಮಗಳು ಗಾಯತ್ರಿ, ವಿನಾಯಕ ಮತ್ತು ಮೌನೇಶ್, ಭಾಳ ಮಂದಿ ಆಗ್ಯಾರ ನಿಮ್ಮ ಕುಟುಂಬದೊಳಗೆ ಇವರೆಲ್ಲ? ಹಾಂ, ನಮ್ಮ ಕುಟುಂಬದೊಳಗೆ. ಮತ್ತು ಈ ಕಡೆ ಮತ್ತು ಹೊರಗಿನ ಮಂದಿ ಆದ್ರೂ ಇವರು ವಿನೋದ, ಸಚಿನ ಮತ್ತು ಗೋಪಾಲ, ಶ್ರೀದೇವಿ ಅಂತ. ಇದು ನಿಮ್ಮ ಜೀವನ ಅಂದರೆ ನಿಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಹೆಂಗೆ ನಿಮ್ಗೆ ಸಹಕಾರಿಯಾಗ್ಯದ ಅಂತ? ಸಹಕಾರ ಎಷ್ಟು ಬೇಕಷ್ಟು ಆಗ್ಯದ. ಈಗ ನಮಗೇನು ಅದರದ್ದೇನು ಕೊರತೆ ಇಲ್ಲ. ನೀವು ಸಂತೃಪ್ತಿ ಜೀವನ. ಈ ಒಂದು ಉದಾಹರಣೆಗೆ ಒಂದು ಶಿಲ್ಪ ಅಥವಾ ಒಂದು ಬಾಗಿಲವಾಡು ನೀವು ಮಾಡಬೇಕಾದ್ರೆ ಎಷ್ಟು ಸಂಭಾವನೆ ಪಡಿತೀರಿ? ಸಂಭಾವನೆ ಕೆಲವು ಅವು ಕೆಲಸ ನಾವು ಡ್ರಾಯಿಂಗು. ಈಗ ನಮ್ಗೆ ಹೋಗಿ ಕರ್ಕೊಂಡು ಹೋಗಿ ಪ್ಲೇಸ್ ತೋರಿಸ್ತಾರೆ. ಆ ಪ್ಲೇಸ್ ತೋರಿಸಿದಾಗ ನಾವು ಅದಕ್ಕೆ ಯಾವ್ದು ಸೂಟ್ ಆಗ್ತದೆ, ಅವರು ಇಷ್ಟ ದೇವತೆಗಳು ಯಾವ್ಯಾವ ಬೇಕು ಅಂತ ಅವ್ರನ್ನ ಕೇಳ್ತೇವೆ. ಒಬ್ಬರು ಶಿವನ ಕೇಳ್ತಾರೆ, ಒಬ್ಬರು ಲಕ್ಷ್ಮೀನೇ ಬೇಕಂತಾರೆ, ಒಬ್ಬರು ಅದಕ್ಕೆ ತಕ್ಕಂಗೆ ನಾವು ಒಂದು ರಫ್ ಸ್ಕೆಚ್ ಹಾಕಿ ಅವ್ರಿಗೆ ತೋರಿಸ್ತೀವಿ. ಯಾವಾಗ ಅದು ನಾವು ರೇಟ್ ಮುಗೀತು ಅಂದ್ರೆ ಎಷ್ಟು ತೋಳು, 2 ತೋಳು, 3 ತೋಳು ಹಿಂಗೆ ಬರ್ತವೆ. ಈಗ ನೀವು ಶಿಲ್ಪ ರಚನೆ ಮಾಡಬೇಕಾದ್ರೆ, ಈಗ ಕಾಷ್ಟಶಿಲ್ಪ ಮಾಡೋಕ್ಕಾದ್ರೆ ಕಟ್ಟಿಗೆ ಮೂಲದ್ರವ್ಯ, ಶಿಲಾಶಿಲ್ಪ ಮಾಡೋಕ್ಕಂದ್ರೆ ಶಿಲೆ ಮೂಲದ್ರವ್ಯ, ಹೌದು, ಲೋಹ ಶಿಲ್ಪಕ್ಕೆ ಲೋಹ ಮೂಲದ ದ್ರವ್ಯ. ಈ ಮಾಧ್ಯಮಗಳಿಂದ ನೀವು ಎಲ್ಲಿಂದ ಖರೀದಿ ಮಾಡ್ತಿದ್ದೀರಿ? ಅಂದ್ರೆ ಇಲ್ಲಿ ಸಿಗ್ತಾವೆ, ಇಲ್ಲಿ ಲೋಕಲ್ಲ ಸಿಗ್ತಾವೆ. ಆದರೆ ಕಲ್ಲುಗಳು ಬೇರೆ ಕಡೆಗಳಿಂದ, ಮೈಸೂರು, ಈ ಕಡೆ ಬಾಗಲಕೋಟೆ. ಅಲ್ಲ, ಈಗ ಸಾಗವಾನಿ ಮರ, ಚಂದನ ಇವೆಲ್ಲ ಇಲ್ಲಿ ಬೆಳೆಯಂಗಿಲ್ಲ ಸರ್? ಬೆಳ್ಕಲ್ಲು ಕಟ್ಟಿಗೆ ಮಿಷನ್ ಸಾಮಿಲ್ಗಳು ಅವಲ್ಲ, ಅಲ್ಲಿ ಅವ್ರ ಕಡೆಗಳಿಂದ ಬರ್ಮಾಟಿಕನೂ ಬರ್ತದೆ. ನಮ್ಮಲ್ಲಿ ಎಲ್ಲ ಕಟ್ಟಿಗೆ. ಈಗ ಮತ್ತೆ ಈ ಶಿಲಾಶಿಲ್ಪಕ್ಕೆ ಯಾವ ಶಿಲೆಯನ್ನು ಬಳಸ್ತೀರಿ ಇಲ್ಲಿ ಲೋಕಲ್ ಅಂದರೆ, ಅಥವಾ ಬೇರೆ ಕಡೆ ತರಿಸ್ತೀರಿ? ಅದಕ್ಕೆ ಅದು ಮೈಸೂರು, ಇಲ್ಕ ಬಾಗಲಕೋಟೆ ಶಿಲಾಶಿಲ್ಪ. ಬಾಗಲಕೋಟೆ ಮತ್ತು ಮೈಸೂರಲ್ಲಿ ನೀವು ದೇವತೆ ಕೃಷ್ಣ ಶಿಲೆನೇ ಯೋಗ್ಯ ಅಂತ ಹೇಳಿ. ಯಾಕಂದ್ರೆ ಆ ಮೂರ್ತಿಗೆ ಎಷ್ಟು ವರ್ಷ ಆದ್ರೂ ಏನಾಗಲ್ಲ. ಭಾಳ ಸಂತೋಷ ಸರ್. ಈಗ ನೀವು ಇಷ್ಟೆಲ್ಲ ಸಾಧನೆ ಮಾಡಿರಿ, 73 ವಯಸ್ಸಾಗ್ಯಾವ. ಆದರೂ ಇನ್ನೂ ಕ್ರಿಯಾಶೀಲರಾಗಿದ್ರಿ, ಶಿಲ್ಪ ರಚನೆ ಮಾಡ್ತೀರಿ. ದಿವಸಕ್ಕೆ ಎಷ್ಟು ಅವರ್ಸ್ ಕೆಲಸ ಮಾಡ್ತೀರಿ ನೀವು ಈಗಲೂ? ನಾನು ಮುಂಜಾನೆ 6:30, 7 ಲಾಸ್ಟ್. ಮುಂಜಾನೆ ಬೆಳಿಗ್ಗೆ ನಾ ಹೇಳೋದೇ 4:30 ಸ್ನಾನ ಪೂಜೆ ಮುಗಿಸ್ಕೊಂಡು 6:30, 7 ದುಕಾನ್ ತೆರೆದಂದ್ರೆ ಆಮೇಲೆ 5:00 ಕೆಲಸ ಮಾಡ್ತೀರಿ ನೀವು. ಮತ್ತು ನಿಮ್ಮ ಈ ಕಲೆಯ ಒಂದು ಪ್ರೌಢಿಮೆಯನ್ನು ಕಂಡು ನಮ್ಮ ಸರ್ಕಾರ ಆಗಲಿ, ಸಂಘ ಸಂಸ್ಥೆಗಳಾಗಲಿ, ವಿಶ್ವವಿದ್ಯಾಲಯಗಳಾಗಲಿ ಯಾವ ನಿಮಗೆ ಹೆಚ್ಚು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದು ಯಾವ ನೆನಪು ಮಾಡ್ಕೋಬೋದು ರೀ? 99 ಶಿಲ್ಪಕಲಾ ಅಕಾಡೆಮಿ ಇದು ಸದಸ್ಯರಿದ್ದೀವಿ. ಆಮೇಲೆ ಶಿಲ್ಪಕಲಾ ಅಕಾಡೆಮಿ ಸದಸ್ಯ ಆದಾಗ ಅವರು ಮರೀಶಾಮಾಚಾರ್ಯ ಅಂತಿದ್ದರು. ಕೇಳಿನಿ, ಗೊತ್ತದ. ಅವ್ರು ಇದ್ದಾಗ ನಮ್ಮ ಕೆಲಸ ನೋಡ್ಕೇಸಿ ಭಾಳ ಖುಷಿ ಹಾಕೇಸಿ ಸಲ ನಿಮ್ಗೆ ಮೆಂಬರ್ಶಿಪ್ ಮಾಡಿದ್ವಿ ಅಂತಂದ್ರೆ ಅಕಾಡೆಮಿಗೆ ಸದಸ್ಯರಾಗಿ. ಗುಡ್. 99. ಆಮೇಲೆ ಪ್ರಶಸ್ತಿಗಳು ರೀ? ಆ ಪ್ರಶಸ್ತಿಯನ್ನು 2012 ನಮ್ಗೆ ಪ್ರಶಸ್ತಿ ಶಿಲ್ಪಕಲಾ ಅಕಾಡೆಮಿ ಸಿಕ್ತು. ಅಲ್ಲಿಂದ ರಾಜ್ಯೋತ್ಸವ 2014. ಈಗ ಇತ್ತೀಚೆಗೆ ನಿಮಗೆ ಭಾರತ ಸರ್ಕಾರ ಕೊಟ್ಟ ಪ್ರಶಸ್ತಿ, ಅದನ್ನು ಸ್ಮರಿಸ್ಕೊಳ್ಬೋದು ನೀವು? ತುಂಬ ಸಂತೋಷ. ಅಲ್ಲ, ನೀವು ಡೆಲ್ಲಿ ತನಕ ಹೋಗಿ ರಾಷ್ಟ್ರಪತಿಗಳಿಂದ ಪಡ್ಕೊಂಡು ಬಂದದ್ದು ನಾ ಫೋಟೋದಲ್ಲಿ ಅದು ಇನ್ನೊಂದು ರೀ. ನಾನು ಕೆಲಸ ಬಿಟ್ಟು ಇನ್ನೊಂದು ನನಗೆ ಮುಂದದ್ದು ಯಾವುದು ಗೊತ್ತಿಲ್ಲ. ಕಲೆಯದೊಳಗೆ ನೀವು ಬೇಕಾದಷ್ಟು ಕೇಳ್ರಿ ಹೇಳ್ತೀನಿ. ಆದರೆ ಕೆಲಸ ಮಾಡೋದೊಂದು ಬಿಟ್ಟು ಮತ್ತೊಂದು ಏನು ನನಗೆ ಮಾಹಿತಿ ಇಲ್ಲ. ಆದರೆ ನಮ್ಮ ಮಗಳು ಗಾಯತ್ರಿ ಇಷ್ಟು ದೊಡ್ಡ ಕೆಲಸ ಅದ, ನಾವು ಯಾಕೆ ಕಳಿಸ್ಬಾರ್ದು, ಡೆಲ್ಲಿ ಕಳಿಸಿದ್ರೆ ಆಯ್ತು ಅಂತ. ಅದು ಏನದ, ಬೆಂಗಳೂರು ಕಳಿಸಿದ್ವಿ. ಅಲ್ಲಿ ಫಸ್ಟ್ ರೌಂಡು ಸೆಲೆಕ್ಷನ್ ಆಯ್ತು. ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿದ್ದು ಅವರು ಡೆಲ್ಲಿ ಕಳಿಸಿದರು. ಅಲ್ಲಿ 2 ರೌಂಡು. ಅವರೆಲ್ಲ ದೊಡ್ಡ ದೊಡ್ಡ ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ಆದವರು ಒಳ್ಳೊಳ್ಳೆ ಕಲಾವಿದರೇ ಸಮಿತಿಗೆ ಹಾಕಿರ್ತಾರೆ. ಅಲ್ಲಿ
ದೊಡ್ಡ ಒಂದು ಇಲ್ಲ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಅಲ್ಲೇನು ಯಾವುದು ಇದು ಇಲ್ಲ. ಅಲ್ಲ ಪಾರ್ಸಿಲಿಟಿ ಆ ವರ್ಕ್ ನೋಡ್ಕೇಸೆ ಪ್ರಶಸ್ತಿ ಕೊಡ್ತಾರೆ ಅಲ್ಲಿ. ಅದು ಮಾತ್ರ ದೊಡ್ಡ ಯಾವುದು ಅಲ್ಲಿ ಏನು ಮುಚ್ಚು ಮರೆಯಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಒಂದು ಶಿಲ್ಪಕಲಾ ಅಕಾಡೆಮಿ ಅಂತ ಕೂಡ ಇದೆ. ಅದರ ಸದಸ್ಯರಾಗಿ ಕೂಡ ತಾವು ಕೆಲಸ ಮಾಡಿದ್ದೀವಿ. ಬಟ್ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಶಿಲ್ಪಕಲೆಯಲ್ಲಿ ಸಾಧನೆ ಮಾಡಿದವ್ರಿಗೆ ಅತ್ಯುನ್ನತವಾದಂಥ ಒಂದು ಪ್ರಶಸ್ತಿ ಕೊಡ್ತದೆ, ಜಕಣಾಚಾರಿ ಅಂತೇಳಿ. ಅದು ನಿಮಗೆ ಸಂದಿಲ್ಲ ಇನ್ನೂ? ಇಲ್ಲ ಇಲ್ಲ, ಅದು ಬರಲಿ ಅಂತೇಳಿ ನನ್ನ ಆಶಯ. ಈಗ ಚಿತ್ರಕಲಾ ಶಿಕ್ಷಣ ರೂಪದಲ್ಲಿ ಸಿಗುತ್ತದೆ, ಶಿಲ್ಪಕಲೆ ಕೂಡ ಶಿಕ್ಷಣ ದೊರೀತದೆ ಅಲ್ಲಿ. ಆದರೆ ಆ ಶಿಕ್ಷಣದಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಸೈದ್ಧಾಂತಿಕ ವಿಚಾರದ ಕಡೆಗೆ ಹೋಗೋದಿಲ್ಲ. ಅಂದ್ರೆ ಈ ಶಿಲ್ಪಕಲೆ ಚಿತ್ರಕಲೆ ಕುರಿತು ಈ ಮೀಮಾಂಸೆ ವಿಮರ್ಶೆ ಆ ಶಾಸ್ತ್ರ ಇರ್ತದಲ್ಲ, ಅದೆಲ್ಲ ಯಾಕೆ ಬೇಕು ನಮಗೆ ಅಂತಾರೆ. ಅಂದ್ರೆ ಪ್ರಾಯೋಗಿಕವಾಗಿ ಮಾತ್ರ ತೋರಿಸ್ಕೊಳ್ತಾರೆ. ಆ ಸಿದ್ಧಾಂತ ಬೇಕಾ ಬೇಡ, ನಿಮ್ಮ ಅಭಿಪ್ರಾಯ? ಅದು ಅನ್ನೋದು ಭಾಳ ತಪ್ಪದು. ಯಾಕಂತಂದ್ರೆ ಮನುಷ್ಯ ಉಪಜೀವನದ ಕಲೆ ಆಗಬಾರ್ದು. ಕಲೆಯನ್ನು ಬದುಕ್ತಾನೆ, ಆದರೆ ಶಾಸ್ತ್ರಕ್ಕೆ ಅದಕ್ಕೆ ನೋಡಿಬಿಟ್ರೆ ಅಜಗಜಾಂತರ ಫರಕ್ ಆಗ್ತದೆ. ಅದಕ್ಕೆ ಈಗಿನ ಪೀಳಿಗೆ ಏನಾಗಿದೆ, ಬೇಕಾದಷ್ಟು ಈಗ ಜಿ ಜ್ಞಾನಾನಂದವರು ಎಂತೆಂಥ ಬುಕ್ಗಳು ಪ್ರಿಂಟ್ ಮಾಡಿಸಿದ್ರು. ತೆಲುಗಿನಾಗಿದ್ದವು, ತಮಿಳಿನಾಗಿದ್ದವು, ಕನ್ನಡಕ್ಕೆ ಅನುವಾದ ಮಾಡಿ. ಈಗ ನಾವು ಅದರಲ್ಲಿದ್ದೇ ನಾವು ಮುಂದೆ ಬಂದದ್ದು. ನೀವು ಓದಿದ್ದು ಯಾವ ಪುಸ್ತಕ ನೆನ್ಪು ಮಾಡ್ಕೋಬೋದು ಸರ್? 2-3 ಕಾಶ್ಯಪ ಶಿಲ್ಪಶಾಸ್ತ್ರ, ರೂಪಲಕ್ಷಣ, ಬ್ರಾಹ್ಮಿ ಚಿತ್ರಕಂ, ಸಕಲಾಧಿಕರಣ. ಹಾಂ, ಅಂದರೆ ಇವೆಲ್ಲ ಓದಬೇಕು ಅಂತ. ನೋಡು, ಜ್ಞಾನ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಇದು ವಿಶಾಲ ಅದ. ಆಗಿನ ಕಾಲ ದೇವಾಲಯಗಳು ನೋಡಿಬಿಟ್ರೆ ನಾವು ಈಗ ಏನು ಮಾಡೋಕ್ಕಾಗಲ್ಲ. ಬರೀ ಸುಮ್ಮನೆ ಯಾವುದೋ ಅದು ಅಧ್ಯಯನ ಬೇಕದು, ಅಧ್ಯಯನ ಬೇಕು. ದೇವಾಲಯಕ್ಕೆ ಹೋಗ್ಬೇಕು, ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಬೇಕು. ಈಗ ಯಾವುದೇ ಒಂದು ಮೂರ್ತಿ ಅದು ಹೌದು, ಅದು ಕರೆಕ್ಟ್ ಆದ ಇಲ್ಲ. ಈಗ ಬರೀ ವಿಷ್ಣು ದಶಾವತಾರ, ಆದರೆ ಶಿವನವು 32 ಅವತಾರ. ಅದು 32 ಅವತಾರ. ಕಾಶ್ಯಪ ಶಿಲ್ಪಶಾಸ್ತ್ರ ಅದೇ ಹೇಳ್ತದೆ. ಪೂರ್ವಾರ್ಧ ಉತ್ತರಾರ್ಧ 2 ಬುಕ್ಕುಗಳು ಅವು. ಪೂರ್ವಾರ್ಧ ದೇವಾಲಯದ್ದು ಬೇಸ್ಮೆಂಟ್ ಹಿಡ್ಕೊಂಡು ಅದು ವಾಸ್ತು ಬಗ್ಗೆ ಹೇಳ್ತದೆ. ಇದ್ರಾಗ ಏನದು ಉತ್ತರಾರ್ಧ ಮೂರ್ತಿಗಳು, ಅದರದ್ದು ಪ್ರತಿಷ್ಠಾಪನ, ಕಲ್ಲು ಹೆಂಗೆ ಸಂಗ್ರಹ ಮಾಡಬೇಕು, ಕಲ್ಲಿನಾಗ ಏನು ಗುಣಗಳು, ಗಂಡು ಹೆಣ್ಣು ಅವೆಲ್ಲ ಬರ್ತವೆ. ಇದ್ರ ಜೊತೆಗೆ ನೀವು ಸಾಂಸಾರಿಕ ಜೀವನವನ್ನು ಕೂಡ ನಡೆಸಿದ್ದೀರಿ. ಇದು ಭಾಳ ಕಷ್ಟ, ಸಾಮಾನ್ಯರಿಗೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ. ಭಾಳ ಅಪರೂಪಕ್ಕೆ 1000ಕ್ಕೂ ಲಕ್ಷದಲ್ಲಿ ಒಬ್ಬರು ನಿಮ್ಮಂಥವರು ಭಾಳ ಅಪರೂಪ ಅಂತ ಅನಿಸ್ತದೆ. ಈಗ ನೀವು ಈ ಸಂಸಾರವನ್ನು ಕೂಡ ಹೇಗೆ ನಿಭಾಯಿಸ್ಕೊಂಡು ಬಂದಿರಿ ಅಂತ? ಯಾಕಂತಂದ್ರೆ ಒಂದು ರೇಷನ್ ಅಂತ ತರಬೇಕು, ತರಕಾರಿ ಅಂತ ತರಬೇಕು, ಬೇರೆ ಬೇರೆ ಏನೇನೋ ಇರ್ತದೆ. ಆ ಸಂಸಾರದ್ದು ನನಗೆ ಎಳ್ಳು ಕಾಳಷ್ಟು ಮನೆಯವ್ರು ಹೆಂಗೆ ಸಹಕಾರ? ನಮ್ಮ ಮನೆಯವರು ಅಂತಂದ್ರೆ ನಮಗೆ ಅದು ಏನೂ ಒಂದು ಕೇಳಂಗಿಲ್ಲ, ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಬಿಡೋದು. ಆದರೆ ಅವರು ಎಲ್ಲ ಸಂಸಾರ ಜವಾಬ್ದಾರಿನೇ ಅವರೇ ನಿಭಾಯಿಸರು. ಏನು ಹುಚ್ಚು ನೋಡಪ್ಪ ಇವನಿಗೆ, ಮುಂಜಾನೆ ಸಂಜೆ ತ ನೋಡಿದ್ರೆ ಕೆತ್ತಗೋತೆ ಕೂತಿರ್ತಾನೆ. ಎಷ್ಟೋ ಮಂದಿ ಅಂತಾರೆ, ವಾಕಿಂಗ್ ಹೋಗ್ತಾರೆ ನಮ್ಮ ಬಿಲ್ಡಿಂಗ್ ಮುಂದೆ, ಇನ್ನೂ ನಸಗದ ಇವರು ಕೆಲಸ ಮಾಡ್ತಾರೆ ವಾಕಿಂಗ್ ಬರೋರು. ನಾನು ಒಂದೊಂದು ಸಲ 5:30, 6ಕ್ಕೆ ಕೆಲಸಕ್ಕೆ ಕೊಡ್ತೀನಿ ಬೆಳಗ್ಗೆ. ಇಂಥ ಸೆಳೆ ಕೂಡ ಕೆಲಸ ಮಾಡ್ತಾರಲ್ಲ. ಒಬ್ಬ ಆದರ್ಶ ಒಬ್ಬ ಶಿಲ್ಪ ಕಲಾವಿದರು ನಮ್ಮ ಈ ಶಿಲ್ಪಕಲಾ ಕ್ಷೇತ್ರಕ್ಕೆ ಬರಲಿಕ್ಕೆ ಮನಸ್ಸು ಮಾಡ್ತಕ್ಕಂಥ ಯುವ ಪೀಳಿಗೆಗೆ ಏನು ಹೇಳಿಕ್ಕೆ ಬಯಸ್ತೀರಿ ಸರ್? ಏನಿಲ್ಲ, ಈಗ ಅನ್ಕೊಂಡು ಭಾಳ ಅನುಕೂಲ ಆಗ್ಯಾವ, ಕಲಿಯೋರಿಗೂ ಭಾಳ ಅನುಕೂಲ ಅದ. ಯಾಕಂದ್ರೆ ಎಲ್ಲ ಮಾಧ್ಯಮದೊಳಗೆ ಅವ್ರಿಗೆ ಏನದ, ಈಗ ಮೊಬೈಲ್ದಾಗೆ ಎಲ್ಲ ಅಷ್ಟು ಸಿಗ್ತದೆ. ಒಳ್ಳೊಳ್ಳೆ ಕಲಾವಿದ ಇದು ಮಾಡೋಕ್ಕೂ. ಇನ್ನೊಂದು ಅದ್ರ ಜೊತೆಗೆ ಏನದ, ಸ್ಪೀಡ್ ಅಂತ ಹೊಂಟಾರ. ಆದ್ರೆ ಸ್ಪೀಡ್ ಮಾಡಿರಿ ನೀವು, ಟೈಮ್ ಹಂಗಿದ್ದು. ಈಗ ನಮಗೇನು ಕೊರತೆ ಆಗಿಲ್ಲ. ಈಗ 2 ವರ್ಷ ಫುಲ್ ಎಂಗೇಜ್ ಇದ್ದೀನಿ ನಾನು. ಮತ್ತೊಬ್ಬರು ಮೊನ್ನೆ ಬಂದಿದ್ದರು, ಆಗಲ್ಲ ಅದು ಆದ್ದರಿಂದ ಬರ್ತೀವಿ ಅಂತ ಅಷ್ಟೇ ಮಾಡಿರಿ. ಮನುಷ್ಯ ಬರೀ ನಾವು ಸ್ಪೀಡ್ನಾಗ ಹೊಂಟ್ರೆ ಏನಾಗ್ತದೆ, ನಮ್ಮ ಕಲೆ ಬೆಳೆಯಂಗಿಲ್ಲ. ನಾವು ಹಳ್ಳಿಗೆ ಜೀವನ ಮಾಡೀವಿ, ಹಳ್ಳಿಗೂ ಕೆಲಸ ಮಾಡೀವಿ. ಮಾಡ್ತಾ 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 ಏನಾಯ್ತು ಅಂತಂದ್ರೆ, ನಾ ಯಾವುದೇ ಕೆಲಸಗಳು ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಅದು ಚೊಕ್ಕಟ್ಟಾಗಿರ್ಬೇಕು, ಅದು ಪದ್ಧತಿ ಪ್ರಕಾರ ಇರಬೇಕು. ಅದು ನನ್ನ. ಇನ್ನೂ ಅನೇಕ ವಿಷಯಗಳು ತಮ್ಮ ತಲೆಯಲ್ಲಿದ್ದಾವೆ. ನಾಡಿನ ಜನತೆಗೆ ತಮ್ಮ ಸಂಕ್ಷಿಪ್ತ ಪರಿಚಯ ಮತ್ತು ತಮ್ಮ ಕಲೆಯ ಒಂದು ಸಾಧನೆ ಸಿದ್ಧಿಯನ್ನು ಪರಿಚಯ ಮಾಡಿದ್ದೀರಿ.
ಇನ್ನೂ ಮುಂದೆ ಅವಕಾಶಗಳು ಸಿಕ್ಕರೆ ಇನ್ನೂ ಹೆಚ್ಚಿನ ವಿಚಾರಗಳು ನಿಮ್ಮಿಂದ ಹೊರಗೆ ಬರಲಿ ಮತ್ತು ನಿಮ್ಮ ಕಲೆಯ ಒಂದು ಸಂಪತ್ತನ್ನು ಏನು ಸರ್ಕಾರ ಆಗಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಲಿ ಗುರುತಿಸಿ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಪುರಸ್ಕಾರ ಸಿಗಲಿ, ತಮಗೆ ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಮುಂದಿನ ಈ ಪೀಳಿಗೆಗೆ ಅಂಥೇಳಿ ನಾನು ಆಶಯ ವ್ಯಕ್ತ ಮಾಡ್ತಾ ತಮಗೆ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು. ಅಭಿನಂದನೆಗಳು. ಈ ದೂರದರ್ಶನ ಚಂದನ ಅವರು ನಮಗೆ ಕರೆಸಿ ಅವರು ನಮ್ಗೆ ಎಲ್ಲ ಒಂದು ಇದು ಮಾಡಿರೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ಕಲೆಯ ಕುರಿತು ಒಂದು ಮಾತು ಬರ್ತದೆ, ಕಲೆ ಸೌಂದರ್ಯವನ್ನು ಸೃಷ್ಟಿಸುತ್ತದೆ ಅಂತೇಳಿ. ಈ ಮಾತಿಗೆ ಪೂರಕವಾಗಿ ಒಬ್ಬ ಕವಿ ಹೇಳ್ತಾನೆ, ನಿಲ್ಲು ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೆಯಸು ಕಣ್ಣ ಬಣ್ಣಗಳೆಯಸು ಎಣಿಸಲಾರೆ ಎಲ್ಲ ರೂಪಿಸಿದವನು ಎಲ್ಲಿ ತಾನಡಗಿದನೇ ತಾಳಲಾರದು ಜೀವ ಹೇಳಬಾರೆ ಅಂತ. ಅಂದರೆ ಈ ನಿಸರ್ಗ ಸೌಂದರ್ಯವನ್ನು ಕಂಡು ಬೆರಗಾಗಿ ಕವಿ ಈ ಮಾತನ್ನು ಹೇಳ್ತಾನೆ. ಈ ಸುಂದರವಾದಂಥ ನಿಸರ್ಗ ಅನ್ನತಕ್ಕಂಥದ್ದೇ ಒಂದು ಕಲಾಕೃತಿ, ಇದನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ. ಇದು ಒಂದು ದೇವರ ಸೃಷ್ಟಿಯಾಗಿದೆ, ದೇವರು ಸೃಷ್ಟಿಸಿದಂಥ ಕಲಾಕೃತಿಯಾಗಿದೆ ಅನ್ನುವಂಥ ಅಭಿಪ್ರಾಯ ಅವರದ್ದು. ಈ ಸುಂದರ ಸೃಷ್ಟಿಯನ್ನು ಕಂಡು ಕಲಾವಿದರು ಪ್ರೇರಣೆ ಪಡೆದು ಕಲಾಕೃತಿಗಳನ್ನು ಸೃಷ್ಟಿ ಮಾಡ್ತಾರೆ. ಇಂಥ ಅದ್ಭುತವಾದಂಥ ಬೆರಗು ಮೂಡಿಸತಕ್ಕಂತಹ ವಿಸ್ಮಯವಾದಂತಹ ಕಲಾಕೃತಿಗಳನ್ನು ಚಂದ್ರಶೇಖರ ಶಿಲ್ಪಿಯವರು ರಚನೆ ಮಾಡಿದ್ದಾರೆ. ಇಂಥ ಅದ್ಭುತ ಕಲಾಕೃತಿಗಳನ್ನು ಕಂಡು ಇಡೀ ನಾಡು ವಿಸ್ಮಯಗೊಂಡಿದೆ. ಅವರಿಂದ ಇಂತಹ ಅದ್ಭುತ ಕಲಾಕೃತಿಗಳು ಮೂಡಿ ಬರಲಿ ಅಂತ ತಿಳ್ಕೊಂಡು ನಾನು ಆಶಯ ಪಡ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.